ನಮಸ್ಕಾರ ಸ್ನೇಹಿತರೆ, ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆಧಾರ್ ಕಾರ್ಡ್ ಇರುವಂಥವರಿಗೆ ಮತ್ತು ರೇಷನ್ ಕಾರ್ಡ್ ಇರುವಂಥವರಿಗೆ ಹೊಸ ಅಪ್ಡೇಟ್ಸ್ ಆದರೆ ಬಂದಿರುವಂಥದ್ದು ಈ ತಿಂಗಳಿನಲ್ಲಿ ನಿಮಗೆ ಬಂದಿರುವಂತಹ ಹೊಸ ಅಪ್ಡೇಟ್ಸನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಆಧಾರ್ ಕಾರ್ಡ್ ಅಂತೂ ನೀವು ಪ್ರತಿದಿನ ಯೂಸ್ ಮಾಡ್ತಾನೆ ಇರ್ತೀರಾ, ಪ್ರತಿ ಕೆಲಸಕ್ಕೂ ಪ್ರತಿದಿನ ಯೂಸ್ ಮಾಡ್ತಿರ್ತೀರಾ, ಎಲ್ಲರ ಹತ್ರ ಇರುತ್ತೆ ಆಧಾರ್ ಕಾರ್ಡು. ಈ ಒಂದು ಆಧಾರ್ ಕಾರ್ಡ್ಗಳು ಕ್ಯಾನ್ಸಲ್ ಆಗದೆ ಇರೋ ರೀತಿ ನೀವು ನೋಡ್ಕೋಬೇಕಾಗುತ್ತೆ. ಮತ್ತು ರೇಷನ್ ಕಾರ್ಡ್ ಕೂಡ ಅಷ್ಟೇ. ರೇಷನ್ ಕಾರ್ಡ್ ಕೂಡ ನಿಮಗೆ ತುಂಬಾ ಯೂಸ್ ಆಗ್ತಿರುತ್ತೆ. ಡಿಪೋಗೆ ಹೋಗ್ಬಿಟ್ಟು ನೀವು ಅಕ್ಕಿ ಹಾಕ್ಸ್ಕೊಂಡು ಬರೋಕ್ಕೆ ಯೂಸ್ ಆಗ್ತಿರುತ್ತೆ. ನಿಮಗೆ ಇದೇ ರೀತಿಯಾಗಿ ಈ ಒಂದು ನಿಮಗೆ ರೇಷನ್ ಕಾರ್ಡ್ ಇದ್ರೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರುವಂಥದ್ದು. ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅನ್ನುವಂಥದ್ದು ತುಂಬಾ ಮುಖ್ಯ. ನೋಡಿ, ಆಧಾರ್ ಕಾರ್ಡ್ ಇದ್ರೇ ಬ್ಯಾಂಕ್ ಅಕೌಂಟ್ಗೆಲ್ಲ ನೀವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ರೇಷನ್ ಕಾರ್ಡು ನಮ್ಮ ದೇಶದಲ್ಲಿರುವಂತಹ ಪ್ರಜೆಗಳಿಗೆ ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸರ್ಕಾರದ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳು ಬಂದಾಗೆಲ್ಲ ನೀವು ಆಧಾರ್ ಕಾರ್ಡನ್ನು ಆಗಿರ್ಬೋದು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ರೇಷನ್ ಕಾರ್ಡ್ ಕೂಡ ಸರ್ಕಾರದ ಕಡೆಯಿಂದ ಏನೇನು ರೂಲ್ಸ್ ಮಾಡ್ತಿರ್ತಾರೆ ಅದನ್ನೆಲ್ಲ ನೀವು ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗಳು ಮತ್ತು ರೇಷನ್ ಕಾರ್ಡ್ಗಳು ರದ್ದಾಗುತ್ತೆ. ರದ್ದಾದರೆ ನಿಮಗೆ ಎಲ್ಲ ಸ್ಕೀಮ್ಸ್ ಕೂಡ ರದ್ದಾಗುವ ಚಾನ್ಸಸ್ ಇರುತ್ತೆ. ಈಗ ಮೊದಲನೇದಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಏನು ಬಂದಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಆಧಾರ್ ಕಾರ್ಡ್ ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದಾದ್ಮೇಲೆ ನಿಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಏನಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನಿಮಗೆ ವಿತ್ ಪ್ರೂಫೇ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನೀವು ನೋಡ್ಕೋಬೋದು ಆಧಾರ್ ಕಾರ್ಡ್ ಇದು ಅಪ್ಡೇಟು. The last date to update Aadhaar documents online for free is June 14, 2025. After this date, a fees will be charged for updating your identity and address proof via the My Aadhaar portal. This free online update facility was initially offered until September 14, 2024 and was extended to December 14, 2024 and then again June 14 to 2025. ನೋಡಿ, ನಿಮಗೆ ಈ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಈ ಹಿಂದೆ ಈಗ ನೋಡಿ ಯಾವಾಗ ಸೆಪ್ಟೆಂಬರ್ 14ಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ರು, ಮತ್ತೆ ತಿಂಗಳ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಬಂದರು. ಈಗ ಫೈನಲ್ ಡೇಟ್ ಕೊಟ್ಟಿರುವಂಥದ್ದು June 14, 2025. ಇದು ಮೇ ತಿಂಗಳು, ನೆಕ್ಸ್ಟ್ ಡೇ ಜೂನ್ ತಿಂಗಳು. June 14 ಲಾಸ್ಟ್ ಡೇಟ್ ಇದೆ. ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೋಬೇಕು. ನೋಡಿ, ಮತ್ತೆ ಕಳೆದ 10 ವರ್ಷದಿಂದ ನೀವು ಇದುವರೆಗೂ ಆಧಾರ್ ಕಾರ್ಡನ್ನು ಅಪ್ಡೇಟೇ ಮಾಡಿಸಿಲ್ಲ, ಸುಮ್ಮನೆ ಮನೆಯಲ್ಲಿ ಇಟ್ಕೊಂಡಿದ್ದೀರಾ. ಕಳೆದ 10 ವರ್ಷದಿಂದ ಆಧಾರ್ ಕಾರ್ಡ್ಗೆ ಏನೂ ಹೆಸರು ಚೇಂಜ್ ಮಾಡಿಸಿಲ್ಲ, ಬಯೋಮೆಟ್ರಿಕ್ಕು ಅಪ್ಡೇಟ್ ಮಾಡಿಸಿಲ್ಲ ಅನ್ನೋದಾದರೆ ನೀವು ಪ್ರತಿಯೊಬ್ಬರು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಲೇಬೇಕು ಸ್ನೇಹಿತರೆ. ಕಳೆದ 10 ವರ್ಷದಿಂದ ಯಾರೂ ಮಾಡಿಸಿಲ್ಲ ಅನ್ನೋದಾದರೆ, ಇಲ್ಲ ನಾವು ಕಳೆದ 2-3 ವರ್ಷ ಹಿಂದೆಯೇ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿದ್ವಿ, ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಿದ್ವಿ, ಫೋಟೋವನ್ನು ಅಪ್ಡೇಟ್ ಮಾಡಿಸಿದ್ವಿ, ಇಲ್ಲ ಅಂದರೆ ನಮ್ಮ ಒಂದು ನೇಮನ್ನು ಚೇಂಜ್ ಮಾಡಿಸಿದ್ವಿ, ಮೊಬೈಲ್ ನಂಬರ್ ಆ್ಯಡ್ ಮಾಡಿಸಿದ್ವಿ, ಈ ರೀತಿಯಾಗಿ ಏನೋ ಒಂದು ಅಪ್ಡೇಟ್ ಮಾಡಿದರೆ ಓಕೆ, ಇದರಲ್ಲಿ ಯಾವುದೋ ಒಂದು ಅಪ್ಡೇಟ್ ಮಾಡಿದ್ರೂ ಓಕೆನೆ. ಇಲ್ಲ ಕಳೆದ 10 ವರ್ಷದಿಂದ ಆಧಾರ್ ಕಾರ್ಡಲ್ಲಿ ನಾವೇನೂ ಚೇಂಜಸ್ಸೇ ಮಾಡಿಲ್ಲ ಅನ್ನುವಂಥವ್ರು ಬಯೋಮೆಟ್ರಿಕನ್ನು ಒಂದ್ಸರಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ನಿಮ್ಮ ತಂಬನ್ನು ಎಲ್ಲ ಅಪ್ಡೇಟ್ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ನೀವೆಲ್ಲಾದರೂ ತಂಬು ಕೊಡೋಕೆ ಹೋದಾಗೆಲ್ಲ ಈಸಿಯಾಗಿ ತಂಬಾದರೆ ಬರುತ್ತೆ. ಅದರಿಂದ ಸ್ನೇಹಿತರೆ, ಇದು ಆಧಾರ್ ಅಪ್ಡೇಟು ಮೊದಲನೇದು ಬಂದಿರುವಂಥದ್ದು. ಈಗ ಬಂದಿರುವಂತಹ ರೇಷನ್ ಕಾರ್ಡ್ ಕುರಿತು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇದು ರೇಷನ್ ಕಾರ್ಡ್ದು ಬಂದಿರುವಂತಹ ಅಪ್ಡೇಟು. ನಿಮಗೆ ಇಲ್ಲಿ ಪ್ರೂಫನ್ನು ತೋರಿಸ್ತಿದ್ದೀನಿ. ದ ಲಾಸ್ಟ್ ಡೇಟ್ ಟು ಅಪ್ಡೇಟ್ eKYC ಫಾರ್ ರೇಷನ್ ಕಾರ್ಡ್ ಇನ್ ಕರ್ನಾಟಕ ಈಸ್ May 31, 2025. ಈ ಒಂದು eKYC ಕೂಡ ಅಷ್ಟೇ ತುಂಬ ಸರಿ ಎಕ್ಸ್ಟೆಂಡ್ ಮಾಡಿದ್ರು. ಸರ್ಕಾರದವ್ರು ಲೆಕ್ಕನೇ ಇಲ್ಲ, ಅಷ್ಟು ಸರಿ ಎಕ್ಸ್ಟೆಂಡ್ ಅನ್ನು ಮಾಡಿದ್ರು. ಆದರೆ ಸಾಕಷ್ಟು ಜನ ಇನ್ನೂ eKYC ಮಾಡಿಸ್ಕೊಂಡಿಲ್ಲ. eKYC ಅಂದರೆ ಏನೂ ಇಲ್ಲ. ಈಗ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನರದ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ನಿಮ್ಮ ರೇಷನ್ ಕಾರ್ಡ್ಗೆ. ಇದನ್ನೇ eKYC ಅಂತಾರೆ. ಇದನ್ನು ಈಗ ನೀವು ಅಪ್ಡೇಟ್ ಮಾಡಿಸ್ಕೊಳ್ಳೋಕ್ಕೆ May 31, 2025 ಇದೇ ಮೇ ತಿಂಗಳು 31ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ನೋಡಿ, ಆಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ ಆರ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದಿಸ್ ಪ್ರೋಸೆಸ್ ಟು ಎನ್ಶ್ಯೂರ್ ಕಂಟಿನ್ಯೂಡ್ ಎಲಿಜಿಬಿಲಿಟಿ ಫಾರ್ ಸಬ್ಸಿಡೈಸ್ಡ್ ಫುಡ್ ಗ್ರೈನ್ಸ್. ದಿಸ್ ಪ್ರೋಸೆಸ್ ಇನ್ವಾಲ್ವ್ಸ್ ಲಿಂಕಿಂಗ್ ದ ಆಧಾರ್ ಕಾರ್ಡ್ ಟು ದ ರೇಷನ್ ಕಾರ್ಡ್ ಅಂಡ್ ವೆರಿಫೈಯಿಂಗ್ ದ ಡೀಟೇಲ್ಸ್. ನೋಡಿ, ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ರೇಷನ್ ಕಾರ್ಡ್ದು. ಇದು ನೋಡಿ ಸ್ನೇಹಿತರೆ, ಈ ಒಂದು ಪ್ರೋಸೆಸ್ಸನ್ನು ನೀವು ಮಾಡೋದಕ್ಕೆ May 31 ಲಾಸ್ಟ್ ಡೇಟ್ ಇರುವಂಥದ್ದು. ಮಾಡಿಸ್ಕೊಳ್ಳಿ. ಈಗಾಗಲೇ ನೀವು ಯಾರಾದರೂ ಆಲ್ರೆಡಿ ಆಧಾರ್ ಅಪ್ಡೇಟ್ ಮಾಡಿಸಿದ್ರೆ, ಆಧಾರು ರೇಷನ್ ಕಾರ್ಡ್ ಎರಡೂ ಅಪ್ಡೇಟ್ ಆಗಿದೆ ನಿಮ್ದು ಅನ್ನೋದಾದರೆ, ಅಂದರೆ ರೇಷನ್ ಕಾರ್ಡ್ eKYC ಮತ್ತು ಆಧಾರ್ ಅಪ್ಡೇಟಲ್ಲೇ ಇದೆ ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಅಪ್ಡೇಟಲ್ಲಿ ಇದೆ ಅಂತ ಹೇಳಿ. ಒಂದು ವೇಳೆ ಅಪ್ಡೇಟ್ ಇಲ್ಲ ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿ. ಇಲ್ಲ ಅದು ಅಪ್ಡೇಟ್ ಆಗಿದೆಯಾ ಇಲ್ಲ ಯಾವ ರೀತಿಯಾಗಿ ಚೆಕ್ ಮಾಡೋದು, ಈ ರೀತಿಯಾದ ಡೌಟ್ಸ್ ಏನಾದರೂ ಇದ್ದರೆ ನೀವು ಕಾಮೆಂಟ್ ಮುಖಾಂತರ ನಮ್ಮನ್ನು ಕೇಳ್ಬೋದು. ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಕೇಳಿದ್ರೆ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ಹೊಸ ವಿಡಿಯೋ ಮಾಡಿದ್ರೆ ತಿಳಿಸ್ಕೊಡ್ತೀನಿ.